ಬಂಟ್ವಾಳದ ಕ್ಷೇತ್ರದ ಅಪ್ಪಂದಾನ ಕಸೂರು ನವಕರಣಿಗೆ ಯಾರಿಗೆ ಮಾತ್ರ ಬಾಲ್ಯದ ಪರವಾಗಿ ಅಭಿನಂದನೆ ಕೊಟ್ಟಲಕ್ಕೆ ಅನುದಾನ ಇನ್ನು ಮಗಳಿಗೆ ಬೇಳೆ ಹತ್ತು ಕೊಡ್ತಾನೆ ಅಂತ ಭರವಸೆ ಐನೂರು ಕೊಡ್ತೀವಿ. ಮುರಳಿನ ವೈಯಕ್ತಿಕವಾದ ಸಹಾಯ ಮಾಡ್ತೇವೆ. ವೈಯಕ್ತಿಕವಾದ ಸಹಾಯ ಮಾಡ್ತೇವೆ. ಎರಡು ಖರ್ಚು ಬರ್ತದೆ ಮಾತೊಂದು ಬರ್ರ ಮಾಡ್ತಾರಲ್ಲ ಬರ್ತೇವೆ ಸಹಾಯ ಮಂತ್ರಿ ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮದ ಕಕ್ಕೆಪದವನ ಲಾವಣ್ಯ ಎಂಬ ಹುಡುಗಿಯನ್ನು ಮೊನ್ನೆ ತಾನೇ KSRTC ಬಸ್ ನಿಲ್ದಾಣದಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು. ಆ ಸಂಬಂಧ ನಾವು ಕೂಡ ಈ ಮನೆಗೆ ಒಂದು ವಾರದ ಹಿಂದೆ ಭೇಟಿ ಕೊಟ್ಟಿದ್ದೀವಿ. ಅವರಲ್ಲಿ ಭರವಸೆಯನ್ನು ಕೊಟ್ಟಿದ್ದೀವಿ. ಹೋಗಿ ಬಂದಾಗ ಸಾವಿಗೆ ನಮಗೆ ಸಾಂತ್ವನ ಹೇಳಬೇಕೆ ಹೊರತು ಬೇರೆ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಹುಡುಗಿ 3 ಜನ ಹುಡುಗಿಯರು, ಒಬ್ಬರನ್ನು ಮದುವೆ ಮಾಡಿ ಕೊಟ್ಟಿದ್ದಾರೆ. 2 ಹುಡುಗಿಯರು ಕೆಲಸ ಮಾಡಿ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದರು. ಆ ಹುಡುಗಿ ಕೂಡ ಸುಮಾರು 6 ತಿಂಗಳಿಂದ ಹಿಂದೆ ಕೆಲಸಕ್ಕೆ ಸೇರಿ 3 ತಿಂಗಳ ಹಿಂದೆ ಕೆಲಸಕ್ಕೆ ಸೇರಿ ಈ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ಕೆಲಸ ಮಾಡ್ತಿದ್ದನ್ನು ಅವ್ರನ್ನ ನಮ್ಮ ಹತ್ರ ಹೇಳಿದ್ದಾರೆ. ಆ ಪ್ರಕಾರ ನಾವು ಮುಖ್ಯಮಂತ್ರಿ ಆದಂತ DK ಶಿವಕುಮಾರ್ ಹತ್ರ ಇದನ್ನು ಡಿಸ್ಕಸ್ ಮಾಡಿದ್ವಿ, ಚರ್ಚೆಯನ್ನು ಮಾಡಿದೀವಿ. ಇಲ್ಲಿಗೆ ನಮ್ಮ ಉಸ್ತುವಾರಿ ಮಂತ್ರಿಗಳಾದ UT ಖಾದರ್ ಅವರು ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ರು. ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ರು, ನಮ್ಮ ಸರ್ಕಾರದಿಂದ ಪರವಾಗಿ ಅವರಿಗೆ ಸಹಾಯವನ್ನು ಮಾಡ್ತೇವೆ, ಪರಿಹಾರವನ್ನು ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು. UT ಖಾದರ್ ಅವರು ಕೂಡ ನನ್ನ ಹತ್ರ ಚರ್ಚೆಯನ್ನು ಮಾಡಿದ್ರು. ಮತ್ತೆ ಅವರು ಈ ಮೊದಲೇ 5 ಲಕ್ಷ ರೂಪಾಯಿಗೆ ಮುಖ್ಯಮಂತ್ರಿಯವರ ಹತ್ರ ಬೇಡಿಕೆಯನ್ನು ಕೂಡ ಅನುದಾನಕ್ಕೆ ಮನವಿಯನ್ನು ಕೊಟ್ಟು ಮಂಜೂರಾತಿಯನ್ನು ಪಡ್ಕೊಂಡಿದ್ರು. ನಾನು ಮೊನ್ನೆ ಇಲ್ಲಿ ಬಂದಾಗ ಇವ್ರ ಹತ್ರ ನಾನು ಕೂಡ ಹೇಳಿದ್ದೆ, ಈ ಭಾಗದ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಹಾಗೆ ಮಾಜಿ ಬ್ಲಾಕ್ ಅಧ್ಯಕ್ಷರು ಕೂಡ ನನ್ನ ಹತ್ರ ವಿನಂತಿಯನ್ನು ಮಾಡಿಕೊಂಡಿದ್ರು. ಜೊತೆಯಲ್ಲಿ ಮಾಜಿ ಶಾಸಕರಾದಂಥ ಮಂತ್ರಿಗಳಾದಂಥ ರಮಣಾಥ್ ರೈಗಳು ಕೂಡ ಮುಖ್ಯಮಂತ್ರಿಯವರಿಗೆ ಕರೆ ಮಾಡಿ ಮಾತಾಡಿದ್ರು. ಆ ಪ್ರಕಾರ ಇದನ್ನೆಲ್ಲ ನಾನು ಮುಖ್ಯಮಂತ್ರಿಯವರಿಗೆ ಮೊನ್ನೆ ವಿಚಾರವನ್ನು ತಿಳಿಸಿ, ಬಡ ಕುಟುಂಬ ಇದೆ, ಆಧಾರ ಸ್ತಂಭ ಆಗಿರುವಂತಹ ಹುಡುಗಿಯನ್ನು ಕಳ್ಕೊಂಡಿದ್ದಾರೆ, ಅದು ಕೂಡ ಅಮಾನುಷವಾಗಿ ಒಂದು ಬರ್ಬರವಾಗಿ ಕೊಲೆ ಮಾಡುವಂತಹ ವ್ಯವಸ್ಥೆಗಳು ಆಗಿದೆ. ಇದರಿಂದ ಸರ್ಕಾರ ಇದಕ್ಕೆ ಒಳ್ಳೆಯ ಕಾನೂನನ್ನು ಕೂಡ ತರಬೇಕು, ಜೊತೆಯಲ್ಲಿ ಈ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯ ಪರಿಹಾರವನ್ನು ಘೋಷಣೆ ಮಾಡಿ ಅನುಮೋದನೆ ಪತ್ರವನ್ನು ಕೊಟ್ಟಿದ್ದಾರೆ. 10 ಲಕ್ಷ ರೂಪಾಯಿ ಮುಂದಿನ ದಿವಸಗಳಲ್ಲಿ ಅವರ ಅಕೌಂಟಿಗೆ ಡೈರೆಕ್ಟ್ ಬರುವಂತಹ ಕೆಲಸಗಳು ಸರ್ಕಾರದಿಂದ ಆಗ್ತದೆ. ಆ ಮುಖ್ಯಮಂತ್ರಿಯವರ ಪತ್ರವನ್ನು ಈಗ ಅವರಿಗೆ ನಾವು ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಜೊತೆಗೆ ಯಾರು ಕೂಡ ಹಾಗೆ ಇಲ್ಲಿ ಬೇಕಾದಷ್ಟು ಜನ ಬಂದು ನಾವು ಬೇರೆ ಬೇರೆ ಪಕ್ಷದವರು ಬಂದು ಬೈದು ಹೋಗುವಂಥದ್ದಲ್ಲ, ಇನ್ನೊಂದು ಪಕ್ಷದವರನ್ನು ದೂಷಿಸುವಂಥದ್ದಲ್ಲ. ನಮ್ಮ ವಿಚಾರಗಳು ಏನಂತಂದ್ರೆ ನಮ್ಮಿಂದ ಏನು ಸಹಾಯವನ್ನು ಮಾಡಬಹುದು, ಅವರ ನೋವನ್ನು ಭರಿಸುವಂತಹ ಕೆಲಸಕ್ಕೆ ನಾವು ಏನು ಸಹಕಾರಿಯಾಗಿ ಕೆಲಸ ಮಾಡಬಹುದು. ಈ ಗ್ರಾಮದವರು ಇರ್ಬೋದು, ನಾವು ಜನಪ್ರತಿನಿಧಿಗಳಿರ್ಬೋದು, ಪಕ್ಷಾತೀತವಾಗಿ ಸಹಾಯ ಮಾಡಿದಲ್ಲಿ ಅವರ ನೋವು ಕಡಿಮೆ ಆಗುವಂತಹ ಕೆಲಸಗಳಾಗ್ತದೆ. ಆ ಪ್ರಕಾರ ನಾವು ಸರ್ಕಾರದ ವತಿಯಿಂದ ಸುಮಾರು 10 ಲಕ್ಷ ರೂಪಾಯಿಯ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಆ ಪತ್ರವನ್ನು ಅವರಿಗೆ ಹಸ್ತಾಂತರಿಸುವಂತಹ ಕೆಲಸವನ್ನು ಮಾಡ್ತೇವೆ.